ಅಲ್ಲೋ ಕರಿಬಸಪ್ಪ, ಇದೇನು ಮನಿ ಜಗಳ ಬೀದಿ ಬಂತಪ್ಪ. ಅಲ್ಲ, ಯಾವ ನೋಡ್ತಿ ಇವ್ರ ಮನಿಗ್ ಒಂದ್ ರಗಡಿ ಇದ್ದೇ ಬಿಟ್ಟಿರ್ತದ ಬಿಡೋಪ. ಹಾ, ಬರೀ ಅಂಗಳಕ್ಕ ಬಂದ್ ಜಗಳ ಮಾಡ್ತಾರ. ಅದ್ ಹೆಂಗೇನಪ್ಪ? ಮತ್ತ ಊರ ದೊಡ್ಡಸ್ತಾನ ಕೇಳೋ ಆಟೈತಿ ಐತಿ ಊಟ. ಎಂತಾದ್ರು ಏನಪ್ಪ ಧರ್ಮಣ್ಣ, ಯಾರ ಮನೆ ಜಗಳ ಇಲ್ಲ ಹೇಳ ನೋಡುನು. ಕೂದ್ಲಿದ್ದಿಂದ ತೊಡಕಿರುದಪ್ಪ. ಯಾಕ ನಿಮ್ ಮನ್ಯಾಗ ಜಗಳ ಇಲ್ಲನ? ಹಂಗ ಅವ್ರ ಮನ್ಯಾಗ ಜಗಳ ಐತಿ. ಯಾರ ಮನೆ ಜಗಳ ಇಲ್ಲಾರ್ದ ಮನಿ ಯಾವ್ದೈತಿ ಹೇಳ ನೋಡುನು. ನನಗ್ಯಾಕೋ ಒಂದ್ ಸಂಶಯ ಬರಕತ್ತೈತಿ. ಎಲ್ಲಿ ಇವು ಇಲೆಕ್ಷನ್ ನಿಂದ ಒಂದ್ ತಿಂಡಿ ಐತಲ್ಲ, ಆ ತಿಂಡಿ ಇಲ್ಲಿ ಅಭಿಷಾರ ಏನೋ ಅಂತ. ನಾ ಗೆಲ್ಬೇಕಂತ ಈಕಿ ಗಂಗವಕ್ಕ, ನಾ ಗೆಲ್ಬೇಕಂತ ತಿರುಪತಿ. ಹಿಂಗ್ ಮಾಡಿನ ಎಲ್ಲಿ ಹಿಂದ ಮುಂದ ಗೊತ್ತಿಲ್ಲಾರ್ದ ಮಾತಾಡಬೇಡ. ಅದು ಏನ್ ಅನ್ನೋದು ಕೇಳೋನ್ ಸುಮ್ನೆ ಇರು. ಹಿರಿಯರ್ ಅಂತೇಳಿ ನಮ್ಮನ್ನ ಕರ್ಸಿರ್ತಾರ. ಆ ಹಿರಿಯರ್ ಚಬ್ ಇಟ್ಕೊಂಡು ಮಾತಾಡ್ಬೇಕಪ್ಪ. ರಾಧವ, ಹೇಳವ, ಏನ್ ಅನ್ಯಾಯ ಆಗೈತಿ ನಿನಗ? ನೋಡ್ರಿ ಕಾಕರ, ನಾವೊಂದು ರೊಟ್ಟಿ ಮಿಷನ್ ತಗೊಂಡಿವಿ. ಏನೋ ಒಂದು ಮನ್ಯಾಗ ಖಾಲಿ ಕುಂದ್ರಲಾರ್ದ ಒಂದು ಏನಾರ ಕೆಲಸ ಮಾಡಿದ್ರ ಅಂತೇಳಿ ನಾನು ತಗೊಂಡಿನ್ರಿ. ಇಲ್ಲೇ ನಮ್ಮನ್ನ ಅನ್ಸ್ಕೊಂಡಿರೋ ದೊಡ್ಡ ಮನುಷ್ಯ ಅದನಲ್ಲ, ಈತ ಏನ್ ಮಾಡ್ಯಾನಂದ್ರ ನನಗೆ ರೊಟ್ಟಿ ಆರ್ಡರ್ ಕೊಡ್ಸಿದ್ರು. ನಾನು ಯಾವ ಊರು ಏನು ಎತ್ತ ಅಂಥೇಳಿ ನಾನು ವಿಚಾರಿಸ್ಲಿಲ್ಲ. ಹೆಸರು ಕೇಳಿದೆ, ಅವ್ರ ಹೆಸರು ಕಲ್ಲಪ್ಪ ಅಂತ ಹೇಳಿದ್ರು. ಆಯ್ತು ಬಿಡು ಅಂತೇಳಿ ಅಡ್ವಾನ್ಸ್ ಅಂತೇಳಿ ಒಂದಿಷ್ಟು ರೊಕ್ಕನೂ ಹಾಕಿದ್ರು. ಹಿಂದೆ ಕಡೆಸೆ ಫೋನ್ ಮಾಡಿದ್ರೆ ಫೋನ ಎತ್ತಿದ್ರೆ ಎತ್ತಿಂದ ಮತ್ತೆ ಕಟ್ ಮಾಡಿದ್ರೆ ಮತ್ತೆ ಹೊಳ್ಳಿ ವಾಪಸ್ ಫೋನ್ ಹಚ್ಚಿದ್ರೆ ಸ್ವಿಚ್ ಆಫ್. ಇದನ್ನ ಎಲ್ಲ ಮಾಡಿಸಿರೋದು ನಮ್ಮ ಅಣ್ಣನ. ಅದಕ್ಕೆ ಇವರಿಗೆ ತಕ್ಕ ಶಿಕ್ಷೆ ಕೊಡಿಸ್ರಿ. ನನಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಮ್ಯಾಲೆ ಏನು ದ್ವೇಷ ಇವರಿಗೆ? ನೈನ ಇವ್ರ ಮನೆಗೆ ಕೊಡು ಅಂತ ಹೋಗೇನೆ, ತಾ ಅಂತ ಹೋಗೇನೆ. ಏನ ಇದೆಲ್ಲ ಬೇಕಾಗಿತ್ತ? ನೋಡಿ, ಪಂಚಾಯತಿ ಕರೆದು ಮಾನ ಮರ್ಯಾದೆ ತಕ್ಕೊಳೋದೆಲ್ಲ ಬೇಕಾಗಿತ್ತ. ಇದೆಲ್ಲ ಎದಕ್ ಮಾಡಕ್ ಹೋದ್ಯೋ ಮಾರೆ? ಪಾಪಕ್ಕೆ ಆಕಿ ಪಾಡಿಗೆ ಎಲ್ಲೋ ದುಡ್ಕೊಂಡ್ ತಿಂತಾಳ. ಆಕಿ ಪಾಡಿಗೆ ಯಾಕೆ ಬಿಡ್ಬಾರ್ದು? ಅದೆಲ್ಲ ನಿನಗೆ ಗೊತ್ತಾಗಿಲ್ಲ, ಸುಮ್ಮಿರ್ಲಿ. ನನಗೆಲ್ಲ ಗೊತ್ತೈತ್ರಿ. ನಮ್ಮ ತಂಗಿ ಮಾತಲ್ಲಿವು. ನಮ್ಮ ತಂಗಿ ಹಿಂದ್ ನಿಂತು ಮಾತಾಡ್ಸಕತ್ತಾರ. ನಮ್ಮ ತಂಗಿಗೆ ನನಗ ಜಗಳ ಹಚ್ಚಿಟ್ಟಾರ. ಎಲ್ಲಿ ನಮ್ಮ ತಂಗಿ ಏನ್ ಅನ್ನೋದು ನನಗೆ ಗೊತ್ತೈತಿ. ಆದ್ರ ನಾ ಯಾಕೆ ಇಂಥ ಚೀಪ್ ಕೆಲಸ ಮಾಡಕ್ ಹೋಗಿಲ್ರಿ? ಯಪ್ಪ ದೊಡ್ಡ ಮನುಷ್ಯ, ನೀ ಏಟದಿ ಅನ್ನೋದು ಒಟ್ರಿಗೆ ಗೊತ್ತೈತಿ. ನೋಡ್ಬೇಸಕ್ಕು ಬೈ, ಇದು ನಮ್ಮ ತಂಗಿದು ನಂದು ಜಗಳ. ನೀ ನಡು ಬರತಕ್ಕದ್ದಲ್ಲ. ಹಿರಿಯರ ಕುಂತಾರ, ಅವ್ರು ಹೇಳ್ತಾರಂತ. ನಮ್ಮೂರ್ ಹಿರಿಯರ್ ಅದಾರ, ನೀವೇನ್ ನಡು ಮಾತಾಡೋದು? ಇವರು ಯಾಕೆ ಮಾಡಕತ್ತಾರ ಅನ್ನೋದು ಗೊತ್ತೈತಿ. ಈಗ ಇಲೆಕ್ಷನ್ ಒಂದು ಕಾಲಾಗ ಐತಿ. ಅದಕ್ಕೆ ಊರಾಗ ನನ್ನ ಹೊತ್ತಾಳ ಮಾಡ್ಬೇಕಂತೇಳಿ ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡಾರ. ನಾನು ಯಾಕೆ ಹಿಂಗತಿ ಮಾಡಿಸ್ಲಿ? ಇದೆಲ್ಲ ಒಂದು ನಾಟಕ ಅಷ್ಟ. ಅದು ನಮ್ಮ ತಂಗಿಗೆ ಗೊತ್ತಾಗಬಲ್ದು. ಅಂತ ಕರ್ಮ ನಮಗೇನು ಬಂದಿಲ್ಲ. ನಮ್ಮ ಮನ್ಯಾಗ ನಿನ್ ತರ ಅನ್ಯಾಯ ಮಾಡಿ ಬದುಕೋರು ಯಾರು ಇಲ್ಲ. ನೀನಾ ಮಾಡಿ ಅಂತೇಳಿ ನನಗೆ ಗೊತ್ತೈತಿ. ಸುಮ್ಮನೆ ನಾ ಮಾಡಿಲ್ರಿ. ಏನ ಆಕಿ ಏನ್ ತಿಳಿದ್ ಮಾತಾಡಕತ್ತಾಳ ಏನು? ಈಗ ಮಣ್ಣಿ ನಂದು ಮನಿ ತುಡುಗಾತು. ಒಂದಿಷ್ಟು ರೊಕ್ಕ ಅವು ರೂಪಾಯಿ ಎಲ್ಲ ಹೋದ್ರು ನಾ ಯಾರ ಮುಂದಾರ ಮಿಸ್ಗೇನೇನ? ಅದನ್ನ ಯಾರು ತಗೊಂಡಾರ ಅನ್ನೋದು ನಮಗ್ ಗೊತ್ತೈತಿ. ಆದ್ರ ಸಾಕ್ಷಿ ಇಲ್ಲಲ್ಲ. ಅಂದ್ರ ನಮ್ಮನೇನವ್ರ ತುಡು ಮಾಡ್ಯಾರ ಅಂತ ಇಂಡೈರೆಕ್ಟ್ ಆಗಿ ಹೇಳಕತ್ತೀಯ ನೀನು? ನಮ್ಗೇನ್ ಅಂತ ಕರ್ಮ ಬಂದಿಲ್ಲ. ತಂಗಿ, ಅವೆಲ್ಲ ನಿನಗೆ ಗೊತ್ತಾಗಿಲ್ಲ ರಾಧವ. ಇವರು ಒಂಥರ ನಸುಗುಣಿ ಕಾಯಿ ಇದ್ದಂಗ ಅದಾರಮ್ಮ ಇವರು. ಮಣ್ಣಿ ನಮ್ಮ ಮನಿ ತುಡು ಮಾಡಿಸಿ, ಅದು ಯಾವ್ದೋ ಹುಡುಗನ ಕೈ ತುಡು ಮಾಡಿಸ್ಯಾರಿ. ಮಾಡಿಸಿ ಇವ್ರ ಪರವಾಗಿ ಆ ಹುಡುಗ ಎಲ್ಲಾರ್ಗಿ ರೊಕ್ಕ ಹಂಚ್ಯಾನ. ಕೇಳ್ರಿ, ಬೇಕಂದ್ರೆ ಊರನ್ನವ್ರನ್ನ ಕರೆದು ಕೇಳ್ರಿ. ಎಲ್ಬಿಲ್ಲದ್ ನಾಲಿ ಅಂತೇಳಿ ಸುಮ್ಮನೆ ಬಾಯಿ ಬಂದಾಗ ಮಾತಾಡಕ್ ಹೋಗ್ಬೇಡ ತಿರುಪತಿ. ಅದು ಯಾರು ಮಾಡ್ಯಾರ ಅಂತ ನಮ್ಗೆ ಗೊತ್ತಿಲ್ಲ. ನೀನು ನಮ್ಯಾಗ ಬಳ ಮಾಡಿ ತೋರ್ಸಕತ್ತಿ. ನಾವ್ ಅಂಕರು ಅಂತ ಕೆಲಸ ಮಾಡೋರಲ್ಲ. ಇದು ನಾವು ನಿಯತ್ತಿಂದ ಇರೋ ಜನ ಅಲ್ಲ. ನೀವೆಂತಾರ ಅವ್ರ ಮನೆಯವ್ರನ್ನ ಹಿರಿಯತನಕ್ ಕರೆದಿರಿ, ಮತ್ತ ಅವ್ರ ಪರವಾಗಿನ ಮಾತಾಡ್ತಾರ. ನಮ್ಮ ಪರವಾಗಿ ಯಾಕೆ ಮಾತಾಡ್ತಾರ? ಸುಮ್ನೆ ನನ್ನ ಮನೆತನದ ಬಗ್ಗೆ ಮಾತಾಡಕತ್ತಿ ಅಂದ್ರೆ ನಾವೇ ಕನ್ಸ್ಕೊಂಡ್ ಹೋಗುನು. ಹಿರಿಯರ್ನ ಎದಕ್ ಕೂಡ್ಸ್ಯಾರ ಅದನ್ನಷ್ಟ ಮಾತಾಡು. ನಮ್ಮ ಮನೆತನದ ಬಗ್ಗೆ ಸುಮ್ನೆ ಮಾತಾಡಕ್ ಹೋಗ್ಬೇಡ ತಿರುಪತಿ. ನೀನ ಏನಾರ ದ್ವೇಷ ಇಟ್ಕೊಂಡು. ಆಯ್ತಾಯ್ತು ಭೀಮಣ್ಣ, ಸುಮ್ಮಿರಿ ಅಣ್ಣ. ಏನ್ ಹಂಗ ಮಾತಾಡ್ತಾರ ಅವ್ರು? ಈಗ ನೋಡಪ್ಪ ತಿರುಪತಿ, ಈಗ ನಿಮ್ ತಂಗಿ ನಿನ್ನ ಮ್ಯಾಗ ದೂರ್ ಕೊಟ್ಟ. ಈಗ ನೀ ಮಾಡ್ಸಿದ್ ಕರಿಯನ? ಅಯ್ಯೋ, ನಾ ಯಾಕೆ ಮಾಡಿಸ್ಲಿಲ್ರಿ ಇಂತಾದ? ನನಗೆ ಯಾಕೆ ಬೇಕು? ನಮ್ಮ ತಂಗಿ ಮುಂದೆ ಹೊಂಟಾಳ ಅಂದ್ರ ನನಗ ಬಾಳ ಹೆಮ್ಮೆ. ಆಕಿ ಮಾತಾಡ್ಸ್ಲಿಕ್ಕಂದ್ರೆ ಅಷ್ಟ ಆತ. ನಮ್ಮ ತಂಗಿ ಎಲ್ಲೇ ಇದ್ರು ಚಂದಗಿರ್ಲಿ ಅನ್ನೋದು ನನ್ನ ಬೈಕೆ. ನಾ ಅಂತದೆಲ್ಲ ಮಾಡಿಲ್ಲ. ಸುಳ್ಳು ಹೇಳ್ತಾನ್ರಿ ಈತ. ಇವ ನಮ್ಮಣ್ಣ ಅಂತ ಹೇಳಕ್ ನನ್ನ ನಾಚಿ ಬರ್ತೈತಿ. ಅಲ್ವೇ ಇಷ್ಟೆಲ್ಲ ಹೇಳ್ತಿಯಲ್ಲ, ಮತ್ತೆ ನಿಮ್ಮ ಅಣ್ಣನ ಮಾಡ್ಸ್ಯಾನ ಅಂತ ಹೇಳಕ್ ಸಾಕ್ಷಿ ಏನೈತಿ? ಸಾಕ್ಷಿ ಅದಾರ್ರಿ. ಹುಡ್ರೆ ಕರ್ಕೊಂಬರ್ರಿ ಅವನ್ನ. ಅಯ್ಯೋ, ಈ ನನ್ನ ಮಗ ಇವ್ರ ಕೈ ಸಿಕ್ಬಿಟ್ನ. ಅಯ್ಯೋ, ಮುಗಿತ್ ನನ್ನ ಕತಿ. ಇವನ ನೋಡ್ರಿ, ಅವ್ರ ಮನೆ ಕೆಲಸದಾಳ ಕೈಲಿ ಮಾಡ್ಸಾರ ಅವ್ರು ಈ ಕಿತಾಪತಿನ. ಹೌದನ್ಲೇ? ಇವ್ರ ಹೇಳೋ ಕರೆ ಐತಿನ? ತಿರುಪತಿನ ನಿನ್ ಕೈಲಿ ಇದನ್ನ ಮಾಡ್ಸ್ಯಾನ? ಎಲ್ಲ ಸುಳ್ಳು ಮಾತ್ರಿ. ಅದಕ್ಕೇನು ತಿಳಿಯಂಗಿಲ್ಲ. ಮೊದ್ಲೇಕ ಹುಚ್ಚಾಕ್ರಿ ಇದ್ದಂಗ ಐತಿ. ಅದಕ್ಕೆ ಏನ್ ತಿಳ್ತೈತಿ? ಸುಮ್ಮನೆ ಇವ್ರು ಹೆದರ್ಸಿ ಬೆದರ್ಸಿ ಕರ್ಕೊಂಡ್ ಬಂದಾರ. ಅವಂಗ ಅಂತದೆಲ್ಲ ಗೊತ್ತಾಗಂಗಿಲ್ಲ. ತಿರುಪತಿ, ನೀ ಸುಮ್ಮಿರಪ್ಪ. ಹೇಳಲ್ಲಿ, ಇವ್ರ ನಿನ್ ಕೈಲಿ ಫೋನ್ ಹಚ್ಚಿ ಮಾತಾಡ್ಸಿದ್ ಕರೆ ಐತ್ಯಾ? ಹೌದ್ರಿ, ಅದು ರೊಕ್ಕ ಕೊಡ್ತೀನಿ ಅಂತಂದ್ರ
ಅದಕ್ಕ ನಾ ಈ ಕೆಲಸ ಮಾಡಿದೆ. ಲೇ ಮಗನ ಎಷ್ಟು ಸುಳ್ಳು ಹೇಳಕತ್ತಿ? ನನ್ನ ಮನಿ ಅನ್ನ ತಿಂದು ನನಗ ದ್ರೋಹ ಬಗೆಯಾಕತ್ತಿ ಅಲ್ಲೇ ನಾ ಯಾವ ಹೇಳೇನ್ಲೇ? ಈಗ ಬೈಯಾಕತ್ರಿ ಹಂಗ್ರಿ? ನೀವು ಹೇಳ್ದಲ್ಲೇನೆ ಈ ಕೆಲಸ ಮಾಡಿಲ್ಲ ನಾನು. ಈ ಪಂಚಾಯತ್ಯಾಗ ಹೊಡಿಯೋದು ಬಡಿಯೋದು ಇದೆಲ್ಲ ನಿನ್ನ ಇಟ್ಕೊಳಕ್ ಹೋಗ್ಬೇಡ. ಇಲ್ಲೇ ಅದನ್ನ ಬಗೆಹರ್ಸಕಂತೇಳಿ ನಾವು ಅದೀವಿ. ಇಲ್ರಿ ಇವ ಸುಳ್ಳು ಹೇಳಕತ್ತಾನ. ನಾನು ಇಂಥ ಕೆಲಸ ಮಾಡ್ಸಿಲ್ಲ. ಇವ್ರ ಮಾಡ್ಸ್ಯಾರ ಅಂತ ಹೇಳಾಕ ನಮ್ಮ ಹತ್ರ ಇನ್ನೊಂದು ಸಾಕ್ಷಿ ಐತಿ. ತಂಗಿ ಕೊಡೋದನ್ನ ನೋಡ್ರಿ, ಅದ್ರೊಳಗೆ ಕಾಲ್ ರಿಜಿಸ್ಟರ್ ಎಲ್ಲ ತೆಗ್ಸಿವಿ. ಅವನ ನಂಬರ್ ಅದು. ಹಿಂದೆಗಡೆ ಫೋನ್ ಸ್ವಿಚ್ ಆಫ್ ಮಾಡ್ಸೋಣ. ನಾನು ನನಗೆ ಗೊತ್ತಿರೋ ಆಫೀಸರ್ ಕಡೆ ಎಲ್ಲ ತೆಗೆಸ್ಕೊಂಬಂದೀನಿ. ನೋಡ್ರಿ ಅದನ್ನು ಕಾಲ್ ರೆಕಾರ್ಡ್ ಚೆಕ್ ಮಾಡಿರಿ, ಅವನದು ಅದು. ಇನ್ನೂ ಇದಕ್ಕಿನ ದೊಡ್ಡ ಸಾಕ್ಷಿ ಇನ್ನೇನು ಬೇಕು ಹೇಳ್ರಿ. ಹಿರಿಯರ ಇವ್ರ ಮಾತು ನಂಬಕ್ಕೆ ಹೋಗ್ಬೇಡ್ರಿ. ಅದು ಪೇಪರ್ ಕೊಟ್ರಲ್ಲ ಅದೆಲ್ಲ ಸುಳ್ಳು. ನಾ ಹೇಳ್ತೀನಿ ಸುಳ್ರಿ. ಈಗ ನಮ್ಮ ತಿರುಪತಿಯಪ್ಪ ಗೆಲ್ತಾನಂತೇಳಿ ಇವ್ರಷ್ಟು ಕೂಡಿ ಆಡಿರುವಂಥ ಆಟ ಇದು. ನನ್ನ ಅಳಿಯ ಅಂತವಲ್ಲ ರಾಧಕ್ಕ, ಸ್ವಂತ ಅಣ್ಣನ ಮ್ಯಾಗ ದೂರ ಕೊಟ್ಟಿಯ ಅಲ್ಲಿ ಬೇ ನಿಮ್ಮ ಅಣ್ಣ ಎಂಥವದ ಅನ್ನೋದು ಗೊತ್ತಿಲ್ಲ ನಿನಗೆ. ಅವ ಎಂಥವದ ಅನ್ನೋದು ಗೊತ್ತಿದ್ದನ ನಾ ದೂರ ಕೊಟ್ಟಿರೋದು. ನಿಮ್ಮಪ್ಪ ನಿಮ್ಮ ಸತ್ತಿಂದ ಒಂದು ತಾಯಿಯಾಗಿ ಒಂದು ತಂದೆಯಾಗಿ ನಿನಗೇನು ಕೊಡ್ತಿಲ್ಲಾರ್ದಂಗೆ ನೋಡ್ಕೊಂಡು ಹೋಗ್ಯಾನ. ಅವನ ಮ್ಯಾಗನ ಗೂಬಿ ಕುಂದಿರ್ತಿಯಲ್ಲ ಬೇ. ಇನ್ನೊಬ್ರು ಮಾತು ಕೇಳಿ ಬುದ್ಧಿಗಿದ್ದೆ ಐತೇನ್ರ ಅದ ನಿನಗೆ? ಎತ್ತಿ ಇನ್ನೊಬ್ರು ಮಾತು ಕೇಳಾಕ ನಾ ಏನು ತೊಟ್ಟಲ್ದಾನ ಕೂಸಲ್ಲ. ನನಗೂ ಯೋಚನೆ ಶಕ್ತಿ ಐತಿ. ನಿನ್ನ ಮಗಳು ನಿಂತಾನಲ್ಲ ಅವ್ನು ಹೇಳು ಬುದ್ಧಿನ, ಸ್ವಂತ ತಂಗಿಗೆ ಹಿಂಗತಿ ಅನ್ಯಾಯ ಮಾಡಬಾರ್ದು ಅಂತೇಳಿ. ನೀವ ಮಾತಾಡಿದ್ರ ನಮ್ಮನ್ನ ಯಾಕೆ ಕರ್ಸಿದ್ರಿ? ನೋಡ್ಬಿ ಸುಮ್ಮಿರು. ಹಂಗೆಲ್ಲ ಯಾರು ಸುಳ್ಳು ಪಳ್ಳು ತೆಗೆದು ಕೊಡಂಗಿಲ್ಲ. ಹಂಗ ಕಾಲ್ ರಿಜಿಸ್ಟರ್ ಈಗ ತಿರುಪತಿಯಪ್ಪ ಮಾಡ್ಯಾನ ಅಂತೇಳಿ ಎಲ್ಲ ಸಾಕ್ಷಿ ಇಲ್ಲಿ ಅದಾವು. ಏನಪ್ಪ ತಿರುಪತಿ, ಈಗ ನೀ ಮಾಡಿದ ತಪ್ಪು ಒಪ್ಕೊಂಡು ಆಕಿಗೆ ಅದ್ ನಷ್ಟ ತುಂಬಿಸ್ಕೊಡ್ತೀವೋ, ಮತ್ತ ಅವರು ಮತ್ತ ಮುಂದಿನ ದಾರಿ ನೋಡ್ಕೊಂತೀನಂತಾರ. ಮತ್ತೇನ ಮುಂದಿನ ದಾರಿ ನೋಡ್ಕೊಂಡೇವು. ಇಲ್ಲೇ ಒಪ್ಕೊಂಡು ಆಕಿಗೆ ಏನು ನಷ್ಟ ಆಗೈತ್ಲ ಅದನ್ನ ಕೊಟ್ರ ಪಾಡ. ಇಲ್ಲ ಅಂದ್ರೇನ ನಾವು ಎಲ್ಲಿ ಹೋಗಿ ವಸೂಲಿ ಮಾಡ್ಬೇಕು ಅನ್ನೋದು ಗೊತ್ತೈತ್ರಿ ಹಿರಿಯರ. ಊರ್ ಮರ್ಯಾದಿನ ಹೊರಗೆ ಹಾಕಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾವು ನಿಮ್ಮ ಹತ್ರ ನ್ಯಾಯ ಕೇಳ್ಕೊಂಡ್ ಬಂದೀವಿ. ಎನ್ನ ಊರ್ ಮಂದಿ ಮುಂದೆ ಮರ್ಯಾದೆ ತಕ್ಕೊಳೋದು ಬೇಡ. ಅದು ಏನು ನೀನು ಮಾಡಿಯಲ್ಲ ಅದನ್ನ ಒಪ್ಕೊಂಡು ಈಗೆಲ್ಲ ಕಣ್ಣಿಗೆ ಕಂಡಿದ್ದೈತಿ. ಒಪ್ಕೊಂಡು ಅದನ್ನ ಏನು ನಷ್ಟ ಆಗೈತಿ ಕೊಟ್ಬಿಡಿ ಅನ್ನ. ಇದನ್ನು ಹಂಗೆ ಎಳೆದಾಡಕ್ಕೆ ಹೋಗ್ಬಿಡ. ಕಾಲಾಗ ಎಲೆಕ್ಷನ್ ಐತಿ, ಇಟ್ಟು ವಿಚಾರ ಮಾಡ. ನಾನಂಕೂ ತಪ್ಪು ಮಾಡಿಲ್ಲ. ಏನೋ ಇರಲಿ, ನಮ್ಮ ತಂಗಿ ಅಂತೇಳಿ ತಪ್ಪನ್ನ ನನ್ನ ಮ್ಯಾಗ ಹಾಕೊಳಕತ್ತೀನಿ. ಆತು ಪಾಪ ರೊಕ್ಕಲ್ಲ ಕೊಡ್ತಾನ. ಅದು ಎಷ್ಟು ಆಗೈತೆ ಅಷ್ಟು ಕೊಡ್ತೇನಂತ. ನಿನ್ನ ದಯಾ ದಾಕ್ಷಿಣ್ಯದ ರೊಕ್ಕ ನನಗೆ ಬೇಕಾಗಿಲ್ಲ. ನಾನು ಏನು ಶ್ರಮ ಪಟ್ಟಿದ್ದಷ್ಟ ಬೇಕು ನನಗೆ. ನಿನ್ನ ದಯಾ ದಾಕ್ಷಿಣ್ಯ ಯಾವಂಗ್ ಬೇಕು? ಎಲ್ಲಾರು ಕೂಡಿ ಸಂಸ ಮಾಡ್ಯಾರ ವಯ್ಯವ್ವ ನಮ್ಮ ಅಳಿಯನ ಮ್ಯಾಗ. ಅವ್ರೇನು ಉದ್ಧಾರ ಆಗಂಗಿಲ್ಲ ತಗೋ. ಮೊದ್ಲೇಕ ಅಳಿಯಾಗ ಚಂದನ ಬುದ್ಧಿ ಹೇಳವ. ವಯಸ್ಸಿನ ತಕ್ಕಂತೆ ಇರಾಕ್ ಕಲಿ. ಮನ್ಯಾಗ ಹಿರಿಯ ತಲಿ ಇದ್ರ ಸಣ್ಣಾರು ತಪ್ಪು ಮಾಡಂಗಿಲ್ಲ ಅಂತಾರ. ನೀನ ಕುತ್ಕೊಂಡು ಅವ್ರು ತಪ್ಪು ಮಾಡಿದ್ದನ್ನ ಮುಚ್ಚಿ ಹಾಕಕತ್ತಿ ಅಂದ್ರೆ ಅವ್ರು ಎಷ್ಟು ತಪ್ಪು ಮಾಡಾಕಿಲ್ಲ. ಮೊದ್ಲೇಕ ಹಿರಿಯರ್ ಚೆಬ್ಬಿಟ್ಟು ಬರ ನಮ್ಮವ. ನೋಡ್ರವ, ನೀವು ಒಂದನ್ನೋದು ಅವ್ರೊಂದು ಅನ್ನೋದು ಇದನ್ನ ಇಲ್ಲಿಗೆ ಮುಗಿಸ್ಬಿಡ್ರಿ. ಈಗ ತಿರುಪತಿ ನಿಂದೇನು ನಷ್ಟ ಆಗೈತಲ್ಲ ಅದನ್ನ ಕೊಡ್ತೀನಂತ ಏನ ಇಲ್ಲಿಗೆ ಮುಗಿಸ್ಬಿಡ್ರಿ. ನಿಮ್ಮ ಮುಂದೆ ಇನ್ನೊಂದು ಮಾತು ಹೇಳ್ತೀನಿ. ಸುಮ್ಮನೆ ನಮ್ಮ ಮನಿತನ ಮೇಲೆ ಇವನ್ನ ಕತ್ತಿ ಮಸಿ ಬೇಡ ಅಂತ ಹೇಳ್ರಿ. ಈ ಮಣ್ಣು ತಿನ್ನೋ ಕೆಲಸ ಇವ ಮಾಡ್ತಾನ, ನಮ್ಮ ಮನೆಯವ್ರು ಮಾಡಂಗಿಲ್ಲ. ಇದೊಂದು ಸತಿ ಸುಮ್ಮನೆ ಹೋಗ್ಲಿ ಅಂತ ಬಿಟ್ಟೈತಿ. ಮತ್ತೆ ಹಿಂಗ ಏನಾರ ಮಾಡಿದ್ರೆ ಮಾತ್ರ ಅನುಭವಿಸ್ತಾರಂತ ಹೇಳ್ರಿ. ರಾಧವ ಮುಗಿಸ್ಬಿಡುವ. ಇದನ್ನ ದೀರ್ಘಕ್ಕೆ ಯಾಕೆ ಹೋಯ್ತಿ, ಇಲ್ಲಿಗೆ ಮುಗಿಸ್ಬಿಡು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡ್ರಿ. ಹಂಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ರಮ್ಯಾ ಮತ್ತು ಸುನೀಲ್ ಅವರೇ, ನಿಮ್ಮ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಹೀಗೆ 100 ಕಾಲ ಇಬ್ಬರು ಚೆನ್ನಾಗಿ ಬಾಳ್ರಿ ಅಂತೇಳಿ ಆ ದೇವರಲ್ಲಿ ನಾನು ಕೇಳ್ಕೊತೀನಿ ರೀ. ಬರಣ್ರಿ, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಸರ್ವೇ ಜನ ಸುಖಿನೋ ಭವಂತು.